ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಂಭವಿನ ಭೈರವಿ, ಸುಮ್ನೆ ಆಟ ಆಡಿಸ್ಬೇಡ. ಎಲ್ಲಿದ್ಯಾ ಅಂತ ಹೇಳು. ಎಲ್ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗೆ. ನಾನು ಭೈರವಿ ಅಲ್ಲ ಚಿಕ್ಕಿ, ನಾನು ಶಾಂಭವಿ. ನಿಜವಾಗ್ಲೂ ನೀನ್ ಶಾಂಭವಿನಾ? ಹೌದು. ಶಾಂಭವಿ, ಎಲ್ಲಿದ್ಯಾ ಮಗಳೇ? ಎಲ್ಲಿದ್ಯಾ? ಚಿಕ್ಕಿ, ನಾನು ಇಲ್ಲಿದ್ದೀನಿ. ನನ್ಗೆಲ್ಲೂ ಕಾಣಿಸ್ತಿಲ್ವಲ್ಲ ಮಗಳೇ? ಗಾಬರಿ ಆಗ್ಬಿಡಿ ಚಿಕ್ಕಿ, ನಾನು ಆತ್ಮದ ರೂಪದಲ್ಲಿದ್ದೀನಿ. ಯಾರ ಕಣ್ಣಿಗೂ ನಾನು ಕಾಣಿಸಲ್ಲ. ಅಯ್ಯೋ ಮಗಳೇ, ನನಗ್ ನಿನ್ನ ಮುದ್ದಾಡ್ಬೇಕು ಅಂತ ಅನಿಸ್ತಾ ಇದೆ. ಒಂದೇ ಒಂದ್ಸಲ ನಿನ್ನ ಮುದ್ದಾಡ್ಲಾ? ಇಲ್ಲ ಚಿಕ್ಕಿ, ಅದೆಲ್ಲ ಆಗಲ್ಲ. ಚಿಕ್ಕಿ, 1-2 ಸಲ ನಾನು ನಿಮ್ನ ಕೂಗ್ದಂಗಾಯ್ತು ಅಲ್ವಾ? ಹೌದು, ಅದು ನಾನೇ. ನನ್ನ ಆತ್ಮನ ಹಾರಿಕಾ ಆಂಟಿ, ಶಿವಕುಮಾರ್ ಅಂಕಲ್ ಮನೆಯಿಂದ ನೀವು ತಂದಿದ್ರಲ್ಲ ಆ ಬೊಂಬೆ. ಆ ಬೊಂಬೆಲಿ ದಿಗ್ಬಂಧನ ಮಾಡಿದ್ರು. ನಿಮ್ಗೆ ಗೊತ್ತಿಲ್ದೇನೆ ಆ ದಿಗ್ಬಂಧನ ಮಾಡಿದ ದಾರನ ತೆಗೆದ್ಬಿಟ್ರಿ. ಆಗ ನನ್ಗೆ ಬಿಡುಗಡೆ ಸಿಕ್ತು. ನೀವು ಆ ಬೊಂಬೆ ತಂದಾಗಿಂದ ನಾನು ಇಲ್ಲೇ ಇದ್ದೀನಿ. ನಿಮ್ಮನೇಲೇ ಇದ್ದೀನಿ. ಚಿಕ್ಕಿ, ಚಿಕ್ಕಿ, ಇದನ್ನೆಲ್ಲ ನಾನ್ ನಂಬಕ್ಕೆ ಆಗ್ತಾ ಇಲ್ವಲ್ಲ. ನನಗ್ ಹೊಸ್ತು ಅಂತ ಅನ್ನಿಸ್ತಾ ಇದೆ. ಯಾರೋ ಹೇಳ್ದಾಗ ನಂಬೋ ಅವಶ್ಯಕತೆ ಇಲ್ಲ. ನಮ್ಗೆ ಅನುಭವ ಆದಾಗ ನಂಬಲೇಬೇಕಲ್ವಾ? ನಾನ್ ಮಾತಾಡ್ತಾ ಇರೋದು ಸತ್ಯ. ನಾನು ಆತ್ಮ ರೂಪದಲ್ಲಿ ಇರೋದು ಸತ್ಯ. ನಾನು ನಿಮ್ ಜೊತೆ ಮಾತಾಡಿ ಕೆಲವು ಸತ್ಯಗಳನ್ನ ಹೇಳ್ಬೇಕಾಗಿದೆ. ಅದಕ್ಕೋಸ್ಕರನೇ ನಾನು ಬಂದೆ. ಶಾಂಭವಿ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡ್ತೀಯಾ? ಹೇಳು ಚಿಕ್ಕಿ. ನಿನ್ನನ್ನ ರಾಮೇ ಸಾಯಿಸಿದ್ದು ಅಂತ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಅದು ನಿಜನಾ? ಅದ್ರ ಬಗ್ಗೆ ಸತ್ಯ ಹೇಳೋಣ ಅಂತಾರೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಹೌದು ಚಿಕ್ಕಿ, ನನ್ನನ್ನ ಆದಿ ಚಿಕ್ಕಪ್ಪನೇ ಸಾಯಿಸಿದ್ದು. ಅಮ್ಮನ ಅಸ್ತಿನ ತಾನ್ ಪಡ್ಕೋಬೇಕು ಅನ್ನೋದೇ ಆದಿ ಚಿಕ್ಕಪ್ಪನ ಜೀವನದ ಗುರಿ ಆಗಿತ್ತು. ಈ ವಿಷಯ ನನಗೆ ಗೊತ್ತಾಯ್ತು ಅಂತಾನೆ ನನ್ನ ಸಾಯಿಸಿದ್ದು. ಅಮ್ಮನ ಹುಚ್ಚಿ ಮಾಡಿ ರೂಮಲ್ಲೇ ವರ್ಷಾನ್ಗಟ್ಲೆ ಕೂಡಾಕಿದ್ರು. ನಿಮ್ಮನೆ ಮದ್ವೆ ಆಗಿದ್ದು ಕೂಡ ಪ್ರೀತಿಗೋಸ್ಕರ ಅಲ್ಲ ಚಿಕ್ಕಿ, ನಿಮ್ಮ ಆಸ್ತಿಗೋಸ್ಕರ. ನಮ್ಮಮ್ಮನ ಆಸ್ತಿ ನಿಮ್ಮ ಆಸ್ತಿ ಎರಡು ಅವರು ಪಡ್ಕೋಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇರೋದು. ಅದಕ್ಕೆ ನಿಮಗೆ ಹೇಳಿ ಅಮ್ಮನ ಆಸ್ತಿ ಮೇಲೆ ಕೇಸ್ ಹಾಕ್ಸಿರೋದು.
ಅವ್ರಿಗೆ ಆಸ್ತಿ ಬರ್ಕೊಟ್ಮೇಲೆ ನಿಮಗೂ ಮೋಸ ಮಾಡ್ತಾರೆ. ನಿಮ್ ಹೊಟ್ಟೆಲ್ ಹುಡ್ತಾ ಇರೋ ಮಗುವಿಂದ ಆದಿ ಚಿಕ್ಕಪ್ಪನ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಹ್ಯಾರಿಕಾ ಆಂಟಿ ಹೇಳಿದ್ದಾರೆ.